ಪಿ.ಕೆ ಅವ್ರು ನಿಂಬೆಹಣ್ಣು ಇಡ್ತಾ ಇದ್ದಾರೆ, ಕಾರ್ತಿಕ್ ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಅಂತ ಸಕ್ಕಂಗೆ ಜರಗಲ್ಲ. ಹಾಯ್ ಹಲೋ ನಮಸ್ಕಾರ, ನನ್ನ ಹೊಸ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಇವತ್ತು ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವಾಗ ಟೀಗೆ ನಿಲ್ಸಿದೀವಿ. ಇದ್ರಲ್ಲೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಟೀಗೆ ನಿಲ್ಸಿದೀವಿ, ಈಗ ಕುಡಿದ್ಬಿಟ್ಟು ಹೊರಡ್ತೀವಿ. ಇವಾಗ ಎಲ್ಲಿದ್ದೀವಿ ರಾಕೇಶ್ ಅವರೇ? ಸೋಲೂರ್ ಬಿಟ್ಟು ಮುಂದೆ ಸೋಲೂರ್ ಬಿಟ್ಟು ಮುಂದೆ ಇದ್ದೀವಿ. ನಮಗೆ ಬ್ಲಾಗಿಗೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಸುಮಾರಾಗಿ ಮಾಡ್ತೀವಿ. ಫಸ್ಟ್ ಟೈಮು ಅಡ್ಜಸ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಹಾಯ್ ಹಲೋ ನಮಸ್ಕಾರ, ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಕೊಡಚಾದ್ರಿ ಟ್ರೆಕ್ ಬಂದಿದ್ದೀವಿ. ಜೀಪ್ ಮೂಲಕ ಹೋಗ್ತಾ ಇಲ್ಲ, ಇಡ್ಲುಮನೆ ಫಾಲ್ಸ್ ಮೂಲಕ ಟ್ರೆಕ್ ಮಾಡ್ತಾ ಇದೀವಿ. ಇನ್ನೇನೋ ಶುರು ಮಾಡಿದೀವಿ, ಈಗ ಹೋಗ್ಬೇಕು. ಫ್ರಂಟಲ್ಲಿ ನಿಂತ್ಕೊಂಡು ಲೀಡ್ ಮಾಡ್ತಾ ಇದ್ದೀನಿ ನಾನು, ಬ್ಯಾಕಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀನಿ ನಾನು. ಅಪ್ಪ ಬೆಳಗ್ಗೆ ಒಂದ್ 90 ಕೊಡ್ಸಿರ್ಲಾತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕತ್ತೆ. ಏನಾಯ್ತಪ್ಪ ಇಲ್ಲಿ ನೋಡ್ಬೋದು, ನಮಗೆ ಮುಂದೆ ಹೋಗ್ತಾ ಇದ್ದಾರೆ ನಮ್ಮ ಗೈಡು. ಸೊ ಅವ್ರನ್ನ ಕರ್ಕೊಂಡು ಇವಾಗ ಟ್ರೆಕ್ಕಿಗೆ ಹೋಗ್ತಾ ಇದ್ದೀವಿ. ಹೆಂಗಿದೆ ನೋಡಿ ವಾಟರ್ ಫಾಲ್ಸ್ ಎಲ್ಲ. ಅಲ್ಲ ವಾಟರ್ ಫಾಲ್ಸ್, ಇದು ನೀರು ಹರಿತಾ ಇದೆ ಸುತ್ತ. ವಿಡಿಯೋಗಳು ಮಾಡ್ಕೊ ಬಂಜು, ನಂದು ಹಾಕ್ಬಿಡು, ನಂದು ತೆಗ್ದುಬಿಡು. ನಾನು ಹಾಕೋತೀನಿ ಕ್ಯಾಮ್ರಾ, ಇದನ್ನ ಹಾಕತ್ತೀನಿ, ಹಂಗೆ ಹೋಯ್ತಾ. ನೋಡ್ಬೋದು ಹೋಗ್ತಾ ಇದ್ದೀವಿ. ಶಂಕರಾಚಾರ್ಯರ ಪೀಠ ಅಂದ್ರೆ ಅದು ತಪಾಸಣೆ ಮಾಡಿದ ಜಾಗ. ಅದು ಹಾ, ಕೊಲ್ಲೂರು ಮೂಕ ತಪಾಸ್ ಮಾಡಿದ ಜಾಗ. ಅದು ನೀವು ಎಷ್ಟು ವರ್ಷದಿಂದ ಇಲ್ಲಿ ಗೈಡಾಗಿ ಕೆಲಸ ಮಾಡ್ತಾ ಇದ್ದೀರಿ? ಕಮ್ಮಿ 30 ವರ್ಷ ಆಯ್ತು. 30 ವರ್ಷದಿಂದ ಗೈಡ್ ಇದು ಮಾಡ್ತೀವಿ ಸರ್. ಅಂದ್ರೆ ಮೊದಲೆಲ್ಲ ಇಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ ಅಲ್ವಾ? ಇಲ್ಲ ಮೊದಲೆಲ್ಲ ಯಾವುದು ಚೆಕ್ ಪೋಸ್ಟ್ ಯಾವುದು ಇರಲಿಲ್ಲ. ಹಾ, ಅಂದ್ರೆ ನೀವು ಸ್ಥಳೀಯವಾಗಿ ಸುಮ್ಮನೆ ಬಂದು ಅವ್ರಿಗೆ ಗೈಡ್ ಮಾಡ್ತಾ ಇದ್ರಿ, ಯಾವುದೇ ಸರ್ಕಾರದ ಕಡೆಯಿಂದ ಇರಲಿಲ್ಲ. ಇವಾಗ ಸರ್ಕಾರ ಕಡೆಯಿಂದ ಲೋಕಲ್ ಗೈಡ್ ಇಲ್ಲದೆ ಬಿಡೋದೇ ಇಲ್ಲ. ಈಗ ಮಿಸ್ ಆಗಿದ್ರು ಒಂದು 15 ವರ್ಷದ ಹಿಂದೆ ಮಿಸ್ ಆಗಿ ಕಾಡ್ ಪಾಲಾಗಿದ್ರು. ಓಹೋ, ಹಂಗಾಗಿ ಈಗ ಲೋಕಲ್ ಗೈಡ್ ಬೇಕೇ ಲೋಕಲ್ ಗೈಡ್ ಬೇಕೇ ಬೇಕು. ಒಂದು ರೋಡ್ ಮಿಸ್ ಆದ್ರೂ ನಾವು ಕಾಡು ಒಳಗಡೆ ಹೊಂಟೋಗ್ತೀವಿ. ಹೌದೌದು. ಅವರಿಗೆ ಕೊನೆಗೆ ಒಂದು 7-8 ಜನ ತಪ್ಪು ಹೋಗಿದ್ರ, ಅವ್ರಿಗೆ ಕೊನೆಗೆ ನಾವು ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದೀವಿ. ನೀವು ಹೋಗಿದ್ರಿ? ಹುಡುಕಿ ತುಂಬಾ ಕಷ್ಟ ಈ ಕಾಡುಗಳಲ್ಲೆಲ್ಲ, ಕುದುರೆಮುಖ ಕಾಡುಗಳಲ್ಲೆಲ್ಲ ತಪ್ಪಿಸ್ಕೊಂಡ್ಬಿಟ್ರೆ. ಹೌದೌದು, ಭಾರಿ ಕಷ್ಟ. ಈ ಥರ ಆಗತ್ತೆ. ಹಾಗಾಗಿ ಈಗ ಲೋಕಲ್ ಗೈಡ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಯಾರೇ ಟ್ರೆಕ್ಕಿಗೆ ಬರ್ಬೇಕಂದ್ರು ಕೊಡಚಾದ್ರಿ ಟ್ರೆಕ್ಗೆ ಗೈಡ್ ಕಂಪಲ್ಸರಿ ಬೇಕೇ ಬೇಕು. ನೋಡಿ, ನೀವು ಬರೋರು ಯಾರೇ ಇದ್ರೂ ಲೋಕಲ್ ಗೈಡ್ ಇದು ತುಂಬ ಅವಶ್ಯಕತೆ. ಇಲ್ಲಿ ಕೊಡಚಾದ್ರಿ ಟ್ರೆಕ್ ಮಾಡ್ತೀನಿ ಅಂತಂದರೆ ಜೀಪಲ್ಲಾದರೆ 3000 ಕೊಟ್ಟರೆ ಪೀಕಿಗೆ ತಗೊಂಡೋಗ್ಬಿಡ್ತಾರೆ. ನೀವೇನಾದ್ರು ಟ್ರೆಕ್ ಮಾಡ್ತೀರಾ ಅಂತಂದರೆ ಹಾಂ, ನಾವಿಲ್ಲಿ 8 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ಒಂದು ಸೈಡು 10 ಕಿಲೋಮೀಟ್ರ್, ಒಂದು ಸೈಡ್ 10 ಕಿಲೋಮೀಟ್ರು, ಅಂದರೆ 2 ಸೈಡಿಂದ 20 ಕಿಲೋಮೀಟ್ರ್ ಟ್ರೆಕ್ಕು. ಹಾಂ, ಡಿಫಿಕಲ್ಟಿ ಇರುತ್ತಾ, ಕಷ್ಟ ಇರುತ್ತಾ ಹತ್ತೋದಕ್ಕೆ? ರೋಪ್ ಇಟ್ಕೊಂಡು ಹತ್ತಬೇಕು, ವಾಟರ್ ಫಾಲ್ಸ್ ಇಲ್ಲ. ಹಾಂ, ಅಲ್ಲಿ ಮೇಲೇನು ಕಷ್ಟ ಇಲ್ಲ. ಈಜಿ ಇದೆ. ಜೀಪ್ ರೂಟು ಒಂದು 2 ಕಿಲೋಮೀಟರ್ ಜೀಪ್ ರೂಟು ಮೇಲೆ ಹೋಗ್ಬಿಡ್ಲಿ. ಶೂಟಿಂಗ್ ಪಾಯಿಂಟ್ ಇದೆಯಲ್ಲ, ಗಾಳಿಪಟ, ಹೌದು, ಅಲ್ಲಿಂದ ಜೀಪ್ ರೂಟು. ಅಲ್ಲಿ ಗಾಳಿಪಟದ ಶೂಟಿಂಗ್ ತೆಗ್ದಿದ್ದಾರಾ? ಹೌದೌದು. ಓಕೆ. ಅಲ್ಲಿಗೆ ರೀಚ್ ಆಗ್ತೀವಿ ನಾವು. ಅಲ್ಲಿ ರೀಚ್ ಆಗಿ ಜೀಪ್ ರೋಟಿಗೆ ಹೋಗಿ ಅಲ್ಲಿಂದ 2 ಕಿಲೋಮೀಟ್ರು ದೇವಸ್ಥಾನ, ಕೊಡಚಾದ್ರಿ ಮೂಕಾಂಬಿಕಾ ಮೂಲಸ್ಥಾನ, ಅದು ಅಲ್ಲಿ ಹೋಗ್ತೀವಿ. ಅಲ್ಲಿಂದ 1.5 ಕಿಲೋಮೀಟ್ರ್ ಟ್ರಕ್ಕಿಂಗ್ ಮತ್ತೆ ಇರುತ್ತೆ. ನಾವೇನಾದ್ರು ಸ್ಟ್ರೈಟ್ ಹೋಗ್ಬಿಟ್ರೆ ಗೈಡ್ ಇಲ್ದಂಗೆ ಈ ರೋಡಲ್ಲಿ ಹೋದ್ರೆ ಅಷ್ಟೇ, ನಾವು ಪಕ್ಕದ ಕಾಡು ರೋಡಲ್ಲಿ ಹೋಗ್ಬೇಕು. ಇಲ್ಲೋದ್ರೆ ಇಡ್ಲುಮನೆ ಫಾಲ್ಸ್ಗೆ ಹೋಗ್ತೀವಿ. ಸೊ ಎಲ್ಲರೂ ಆದಷ್ಟು ಹುಷಾರಾಗಿ ಬಂದು, ಜಿಗಣೆಗಳ ಕಾಟ ಜಾಸ್ತಿ, ಆದಷ್ಟು ಎಲ್ಲರೂ ಅದನ್ನ ಶೂಸ್ ಹಾಕೊಂಬನ್ನಿ, ಮತ್ತು ಡೆಟಾಲು, ಉಪ್ಪು ಈ ಥರ ತೊಗೊಂಬನ್ನಿ. ನಾವು ಮಾಡಿ ತಪ್ಪು ನೀವು ಮಾಡಬೇಡಿ. ವಿರುದ್ಧ ಓಡಾಡೋ ವಸ್ತುಗಳನ್ನ ತಗೊಂಬನ್ನಿ. ಹೌದು. ಎಷ್ಟು ಸಾರಿ ಹತ್ತಿ ಇಳಿದಿರ್ಬೋದು ಇದನ್ನ ನೀವು? ಹಾಂ, ಅಂದರೆ ಈ ನಿಮ್ಮ 30 ವರ್ಷ ಸರ್ವಿಸಲ್ಲಿ? ಹಾಂ, ದೊಡ್ಡ ದೊಡ್ಡ ಮುಳ್ಳಿನ ಗಂಟೆಗಳು ನೋಡ್ಬೋದು ಇವೆಲ್ಲ.
ಇಲ್ಲಿ ಇದೆಯಲ್ಲ ಇದು ಮುಳ್ಳು, ಮುಳ್ಳಿನ ಗಂಟೆ ಅಂದರೆ ಇಷ್ಟು ದೊಡ್ಡದಾಗಿರೋದು ಅಂತ, ಮುಳ್ಳಿನ ಗಿಡಗಳು ಅಂತಾರೆ ನೋಡಿ. ಇಲ್ಲೆಲ್ಲ ಬಂದು ಅಧ್ವಾನ ಮಾಡ್ತಾ ಇದ್ದೀರಲ್ಲ, ಪ್ಲಾಸ್ಟಿಕ್ ಎಲ್ಲ ಹಾಕ್ತಾ ಇದ್ದೀರಾ, ದಯವಿಟ್ಟು ಹಿಂಗೆಲ್ಲ ಮಾಡಬೇಡಿ. ಹುಷಾರಾಗಿ ಬರಬೇಕು, ಜಾರ್ತದೆ ಕಲ್ಲು, ಜಾರ್ತದೆ, ಹುಷಾರು ಹುಷಾರು. ಸ್ವರ್ಗ ಅಂದ್ರೇನು ಅಂತ ಕೇಳಿದ್ರೆ ನನ್ನ ಪ್ರಕಾರ ಇದೇ ಸ್ವರ್ಗ. ಮತ್ತೊಂದು ಚೆಕ್ ಪೋಸ್ಟ್ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮದೇನು ಪ್ರೋಸೆಸಿಂಗ್ ಇಲ್ಲ, ಯಾಕಂದರೆ ನಾವು ಅಲ್ಲೇ ಮುಗಿಸ್ಕೊಂಡು ಇಲ್ಲ. ಒಂದು ಸಲ ಆದರೂ ಕೊಡ್ಸಾದ್ರೆ ಟ್ರೆಕ್ ಮಾಡಲೇಬೇಕು ನೀವು. ಸರಿ, ನಾವು ಓಡ್ತಾ ಇದ್ದೀವಿ ಅಷ್ಟೇ. ಇಲ್ಲ ನಮ್ಮ ಇವರೆಲ್ಲ ಈ ಕಡಿದಾದ ಬೆಟ್ಟಗಳನ್ನು ಹತ್ತಿ ಪವನ್ ಬನ್ನಿ, ಆ ಕಡೆ ಜಾರುತ್ತೆ. ಎತ್ಕಪ್ಪ. ನೋಡಿ ಎಷ್ಟು ಡೀಪ್ ಇದೆ ನೋಡಿ. ಅಪ್ಪ, ತುಂಬ ಕಷ್ಟವಾಗಿದೆ. ಹುಷಾರಾಗಿ ಬನ್ನಿ ಪವನ್. ಪವನ್, ಇದು ಇಡ್ಲು ಮನೆ ಫಾಲ್ಸ್ ಅಂತೆ, ಅದಲ್ವಂತೆ. ನಾನು ಇದೇ ಇಡ್ಲು ಮನೆ ಫಾಲ್ಸ್ ಅನ್ಕೊಂಡಿದ್ದೆ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇಲ್ಲದೆ ಇರಬಹುದು, ನೀರಿನ ರಭಸ ಅಷ್ಟಿದೆ. ನೋಡ್ತೀರಾ ನೋಡಿ, ಹಿಂದೆಗಡೆ ಇರೋದೇ ಇಡ್ಲು ಮನೆ ಫಾಲ್ಸ್. ಅಬ್ಬಬ್ಬಬ್ಬಬ್ಬಬ್ಬ, ಏನು ಗುರು, ನೀವು ನೋಡ್ಬೋದು ನನ್ನ ಮುಂದಿನ ದೃಶ್ಯ. ನೀವು ನೋಡಿ, ನೀವೇ ಕಳೆದೋಗ್ತೀರಾ. ಇದಲ್ಲ, ಅದು ಕನ್ನಡ ಫ್ಲಾಗ್ ಜೊತೆಗೆ ಬಂದಿದ್ದೇವೆ. ನಮ್ಮ ಗುರುತು ಎಂದೆಂದಿಗೂ ಕನ್ನಡ, ಕನ್ನಡಿಗ, ಕರ್ನಾಟಕ. ಫೋಟೋ ಸೆಷನ್ ಮುಗೀತು. ಇವಾಗ ನೋಡ್ಬೋದು ಹಿಂದೆಗಡೆ ಫಾಲ್ಸ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ನಾವು ಆ್ಯಕ್ಚುಲಿ ಇದು ಫಾಲ್ಸ್ ಅನ್ಕೊಂಡಿರಲಿಲ್ಲ, ಅವಾಗಲೇ ನೋಡಿದ ಫಾಲ್ಸ್ ಅನ್ಕೊಂಡಿದ್ದು, ಈಗ ಗೊತ್ತಾಯ್ತು. ಇಲ್ಲ ನಡೀರಿ, ಸೈಡ್ ಬನ್ನಿ. ಅಮ್ಮ, ಅಯ್ಯೋ ನಾಯಿ ಬಾಳ ಆಗದೆ, ಇದ್ಯಾವ ವಿಡಿಯೋ ಮಾಡ್ತೀರಿ? ಹಾಂ ತಡಿ ತಡಿ ತಡಿ, ತುಂಬ ಕಷ್ಟ. ಯಾರ ಆರೋಗ್ಯ ಸಮಸ್ಯೆ ಇರೋರು ದಯವಿಟ್ಟು ಬರಬೇಡಿ. ನಮ್ಗೆ ಎರಡು ಊರು ಬಾಗ್ಲಾಯ್ತಾ ಇದೆ. ನೀವು ಸತ್ತೋದ್ರೆ ಆಮೇಲೆ ನಿಮ್ಮನ್ನು ಹೊತ್ಕೊಂಡು ಹೋಗೋರು. ಹ್ಞೂ, ತುಂಬ ಕಷ್ಟ ಅದು. ಕಟ್ ಮಾಡಿ ಕಟ್ ಮಾಡಿ ಬನ್ನಿ, ಓಡ್ ಬನ್ನಿ. ಕೊಡಿ ಕೊಡಿ, ಅವರು ಕೊಡಿ. ಈಗ ಊಟ ಆಯಿತು, ಮತ್ತೆ ಹತ್ತಾ ಇದ್ದೀವಿ. ಆಯ್ತಾಯಿಲ್ಲ ಅನ್ನಂಗೆ ಆಗ್ಬಿಟ್ಟೈತಿ. 1000 ಸಲ ಪಡ್ಕೊಂಡೆ ಈ ಟ್ರೆಕ್ಕಿಂಗು ಗೀಕಿಂಗು ಏನು ಬೇಡ ಅಂತ. ಕೇಳಲಿಲ್ಲ ನನ್ನ ಮಾತಾ. ಈಗ ಕೊಡ್ಚಾದ್ರಿ ಫಸ್ಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ನೋಡ್ಬೋದು, ಫುಲ್ ಫಾಗ್, ಹಿಮದಿಂದ ಆವೃತವಾಗಿದೆ. ಒಂಟಿ ಮರ, ಗಾಳಿಪಟ, ಇಲ್ಲೇ ಶೂಟ್ ಮಾಡಿದ್ದು. ಇನ್ನು ಟೀಚರ್ ಶಾಲೆ ಅಲ್ಲಿ. ಇದು ಒಂಟಿ ಮರ ಅಂತನಾ, ಗಾಳಿಪಟ ಇಲ್ಲಿ ಶೂಟಿಂಗ್ ಆಗಿರೋದು. ಮೋಡದ ಮೇಲೆ ನಾವಿದ್ದೀವಿ. ಬಾಬಾ ನೋಡಿ ಹೆಂಗಿದೆ ವ್ಯೂ.
ಬನ್ನಿ ಸಾಯೋಕ್ಕೆ ಮುಂಚೆ ಒಂದ್ಸಲಿ ಹೋಗಿ ನೋಡಿ. ಯಾವಾಗಲೂ ಕೆಲಸ ಅದು ಇದು ಅಂತ ಟ್ರಾಫಿಕಲ್ಲಿ ಏನು ಸಾಯ್ತಾ ಇದ್ದೀರಿ. ಬನ್ನಿ ನಾವು ಟ್ರೆಕ್ ಮಾಡ್ಕೊಂಬಂದ್ರೆ ನಮಗೆ ವಾಟರ್ ಫಾಲ್ಸು ವ್ಯೂಸ್ ಎಲ್ಲ ಸಿಗುತ್ತೆ. ಇವರು ಡೈರೆಕ್ಟಾಗಿ ಇಲ್ಲಿಗೆ ಕರ್ಕೊಂಬಂದು ಬಿಟ್ಬಿಡ್ತಾರೆ ಜೀಪಲ್ಲಾದರೆ. ಅಷ್ಟು ಅಂದರೆ ಜೀಪಲ್ಲಿ ಬರೋ ಮಜವನ್ನು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅಪ್ಪ ಏನು ರೋಡ್ ಗುರು. ಜೀಪಲ್ಲಿ ಬಂದರೂ ಒಳ್ಳೆ ಮಜಾ ಇದೆ, ಬಟ್ ಟ್ರೆಕ್ ಮಾಡಿದ್ರೆ ನಿಮಗೆ ಸಖತ್ ಮಜಾ ಕೊಡುತ್ತೆ. ದಯವಿಟ್ಟು ಟ್ರೆಕ್ಕೇ ಮಾಡಿ. ಆರೋಗ್ಯಕ್ಕೆ ಒಳ್ಳೆಯದು, ಬಟ್ ಡಿಫಿಕಲ್ಟ್ ಇದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅಯ್ಯೋ ನೋಡ್ಬೋದು. ಇವಾಗ ಜೀಪ್ ಸ್ಟ್ಯಾಂಡು ಬಂದಿದ್ದೀವಿ ಕೊಡಚಾದ್ರಿ ಬೆಟ್ಟದ ಮೇಲೆ. ಈ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕೆ ಮೂಲ ಸ್ಥಾನ. ಸರ್ವರಿಗೂ ಮುಕ್ತ ಪ್ರವೇಶ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಣ್ಣ, ನಮ್ ಬಿಟ್ಬಿಟ್ರಣ ಅಂತ. ಮಳೆ ಶುರುವಾಗಿದೆ ಇವಾಗ, ತುಂತುರು ಹನಿ. ಇನ್ನೇನು ನಾವು ಮೋಡಗಳಲ್ಲಿ ಮರೆ ಆಗ್ಬಿಡ್ತೀವಿ. ಕೊನೆ ಸರಿ ನಮ್ಮನ್ನು ನೋಡ್ಕೊಬಿಡಿ. ಯಾಕೆ ಫ್ಲಾಶ್ ಬ್ಯಾಕ್. ಒಪ್ಪಿಗೆದಿರಲ್ಲ ಕಾರ್ತಿಕ್. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಹಿಂದಗಡೆ ನೋಡಿ ಸ್ಟೀಪ್ ಎಷ್ಟಿಂಗ್ ಇದೆ ಅಂತ. ಬಿದ್ದರೆ ಏನೂ ಇಲ್ಲ, ಗೋವಿಂದ ನಾರಾಯಣ ಅಷ್ಟೇ. ಈ ಥರ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ಅಂತ ಸೊಪ್ಪು ಹಾಕೊಂಡು ಹೋಗ್ಬೋದು ನೀವು. ಕಾಣಿಸ್ತಾ ಇಲ್ವಲ್ಲ ನಮಗೆ, ನೀವು ಲೈವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹೋದ್ರು ಅಂದರೆ ಹೋದ್ರು ಅಂತಾನೆ ಅರ್ಥ, ತಪ್ಪಿಸ್ಕೊಳಕ್ಕೆ ಚಾನ್ಸೇ ಇಲ್ಲ ಇಲ್ಲಿ. ನೋಡ್ಬೋದು ಯಾರೂ ಕಾಣಿಸ್ತಾ ಇಲ್ಲ. ಕೊಡ್ಚಾದ್ರಿ ಪೀಕಿಗೆ ಬಂದಿದ್ದೀವಿ ಈಗ. ನೋಡಿ ನಮ್ಮ ಹುಡುಗರೆಲ್ಲ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಒಂದ್ಸಾರಿ ಬಂದು ಟ್ರೆಕ್ ಮಾಡಿ, ಒಳ್ಳೇದು ಆರೋಗ್ಯಕ್ಕೆ. ಮಾತ್ರ ಟ್ರೆಕ್ ಮಾಡಿದ ದಿನ ಅದ್ರ ಮಾರನೆಗೆ ಯಾಕೋ ಜುಮ್ ಜುಮ್ ಅಂತ ಇದೆ, ಯಾಕೋ ನರ ಸೇದ್ದಂಗ್ ಆಗ್ತಾ ಇದೆ, ಕಾಲ್ ಮರ ಆಗೋಯ್ತು. ಫೈನಲಿ ನಾವು ಕೊಡಚಾದ್ರಿ ಪೀಕ್ನ ತಲುಪಿದ್ದೀವಿ. ಈಗ ನಮ್ಮ ಮುಂದೆ ಇರೋದು ಅಂದರೆ ನಿಮಗೆ ತೋರಿಸ್ತೀನಿ, ಅದು ಶಂಕರಾಚಾರ್ಯರು ತಪಸ್ಸು ಮಾಡಿದಂತಹ ಸ್ಥಳ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ತುಂಬ ಹಳೆಯದು. ಇದ್ರ ಮೇಲೆಲ್ಲ ಗಿಡಗಳು ಪಾಚಿ ಬೆಳ್ಕೊಂಡಿದೆ. ನೀವು ನೋಡ್ಬೋದು, ತೋರಿಸ್ತೀನಿ ರೀ. ನೋಡ್ಬೋದು, ಇದೆ ಶಂಕರಾಚಾರ್ಯರು ತಪಸ್ಸು ಮಾಡ್ತಿದ್ದಂಥ ಸ್ಥಳ. ಒಂದು ದೇವಸ್ಥಾನ ಇದೆ, ಇದ್ರ ಮೇಲೆಲ್ಲ ಹೂವು ಮತ್ತು ಪಾಚಿ ಎಲ್ಲ ಬೆಳ್ಕೊಂಬಿಟ್ಟಿದೆ. ನೀವು ನೋಡ್ಬೋದು, ಹೂವೆಲ್ಲ ಇಲ್ಲಿ ಬೆಳೆದಿದೆ. ಇಲ್ಲಿ ಇದ್ರೇನು ಇದ್ರ ಇತಿಹಾಸ ಗೊತ್ತಾ ನಿಮ್ಗೆ? ಇತಿಹಾಸ ಎಲ್ಲ ಗೊತ್ತಿಲ್ಲ, ಅಂದ್ರೆ ಇದು ಶಂಕರಾಚಾರ್ಯ ತಪಸ್ ಮಾಡಿದ ಜಾಗ ಇದು. ಕೊಲ್ಲೂರು ಮೂಕಾಂಬಿಕಾ ಇದು ಅವ್ರ ತಾಯಿ ಸತ್ತೋದಾಗ ಇವನು ನಾನು ಬರಲ್ಲ, ನೀವು ಎಲ್ಲಿ ತಿರುಗಿ ನೋಡ್ತೀಯ ನಾ ಅಲ್ಲಿಗೆ ಠಾಪನೆ ಆಗ್ತದೆ ಅಂತೇಳಿ ಇಲ್ಲಿಗೆ ಠಾಪನೆ ಆಗ್ತದೆ. ತಿರುಗಿ ನೋಡ್ದ ಶಂಕರಾಚಾರ್ಯರು. ಹೌದು. ಹಂಗಾಗಿ ತಾಯಿ ನೀನ್ ಹಿಂದೆ ಬರಲ್ಲ, ನಾನು ನೀನು ಇಲ್ಲೇ ಇರು, ಕೊಲ್ಲೂರು ಮೂಕಾಂಬಿಕಾ ಅಲ್ಲೇ ಇದೆ. ಈ ಚಾನಲ್ನಲ್ಲಿ ನನ್ನ ಮೊದಲ ವ್ಲಾಗ್ ಇದು. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ಶುರು ಮಾಡಿರೋದ್ರಿಂದ ಕ್ಯಾಮ್ರಾ ಎಲ್ಲಿ ನೋಡಬೇಕು, ಇಲ್ಲಿ ನೋಡಬೇಕಾ ಗೊತ್ತೇ ಆಗಲ್ಲ. ಎಲ್ಲ ಹೊಟ್ಟೆಗೆ ಹಾಕೊಂಡು ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.